ಎಲ್ರಿಗೂ ನಮಸ್ತೆ. ನಾನು ಮಧುರ. ಕಳೆದ ವಾರ ಗಾರ್ಡನ್ನಲ್ಲಿ ಮಾಡಿದಂತಹ ಒಂದಿಷ್ಟು ವಿಡಿಯೋ ನಿಮ್ಮ ಮುಂದೆ. ಮೊದಲಿಗೆ ಅಲಸಂಡೆ ಗಿಡದಿಂದ ಬೆಳೆದಂತಹ ಅಲಸಂಡೆ ಎಲ್ಲವನ್ನು ಕೂಡ ನಾನು ಕೊಯ್ದುಕೊಳ್ತಾ ಇದ್ದೇನೆ. ಈ ಹಾರ್ವೆಸ್ಟಿಂಗ್ ವಿಡಿಯೋ ತುಂಬ ಸಮಯದಿಂದ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಿರಲಿಲ್ಲ. ಈ ಅಲಸಂಡೆ ಏನಿದೆ ತುಂಬ ಅಲಸಂಡೆಯನ್ನು ಕೂಡ ಕೊಡ್ತದೆ. ಹಾಗೆ ಇದಕ್ಕೆ ಹೆಚ್ಚು ಆಧಾರವನ್ನು ಕೊಡಬೇಕಾದಂತಹ ಅಗತ್ಯ ಕೂಡ ಇಲ್ಲ. ಸಣ್ಣ ಕೋಲನ್ನು ಕೊಟ್ಟರೆ ಸಾಕು. ಈಗ ಬಳ್ಳಿ ಅಲಸಂಡೆ ಆದರೆ ಉದ್ದಕ್ಕೆ ಬೆಳೆಯುವಾಗ ಅದಕ್ಕೆ ಸ್ವಲ್ಪ ಉದ್ದುದ್ದಕ್ಕೆ ಆಧಾರವನ್ನು ಕೊಡುವುದು ನಮಗೆ ಕಷ್ಟ ಆಗ್ಬೋದು. ಆದ್ದರಿಂದ ಇದು ನೋಡಿ, ಸಣ್ಣ ಸಣ್ಣ ಕೋಲನ್ನು ಕುತ್ತಿಕೊಂಡು ಗಿಡವನ್ನು ಅದಕ್ಕೆ ಸಪೋರ್ಟ್ ಕೊಟ್ಟರೆ ಆಯಿತು. ನಮಗೆ ವಾರ ಪೂರ್ತಿ ಮನೆಗೆ ಬೇಕಾದಷ್ಟು ಅಲಸಂಡೆ ನಮಗೆ ಸಿಗ್ತಾ ಇರ್ತದೆ. ಬೆಳೆದ ಹಾಗೆ ಕೊಯ್ದುಕೊಳ್ತಾ ನಾನು ಅಡುಗೆಗೆ ಇದನ್ನು ಬಳಸ್ತಾ ಇದ್ದೇನೆ. 5-6 ಗಿಡಗಳು ಇಳುವರಿಯನ್ನು ಕೊಡ್ತಾ ಇದ್ದರೆ ಮತ್ತೆ ಸೈಡಲ್ಲಿ ಸಾಕಷ್ಟು ಗಿಡಗಳು ನೀವು ಹಸಿರು ಗ್ರೋ ಬ್ಯಾಗಲ್ಲಿ ನೋಡ್ಬೋದು. ಈಗಷ್ಟೇ ಬೀಜ ಹಾಕಿ 1 ವಾರ ಆಗ್ತಾ ಬಂತು. ಕೆಲವರಲ್ಲಿ ಹುಟ್ಟಬೇಕಷ್ಟೇ. ಈ ರೀತಿಯಾಗಿ ನಾವು ಸ್ವಲ್ಪವೇ ಹೊಸ ಗಿಡ ಮಾಡ್ತಾ ಇದ್ದರೆ ನಮಗೆ ಕಂಟಿನ್ಯೂಸ್ ಆಗಿ ಅಡುಗೆಗೆ ಅಲಸಂಡೆ ಸಿಗ್ತಾ ಇರ್ತದೆ. ಹಾಗೆ ಇದಕ್ಕೆ ನಾನು ಗೊಬ್ಬರವನ್ನು ಇಟ್ಕೊಳ್ತಾ ಇದ್ದೇನೆ. ಬೀಜ ಹಾಕಿ 1 ವಾರ ಕಳೆಯುವಾಗ ಈ ರೀತಿ 2 ಅಥವಾ 4 ಎಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗೊಬ್ಬರವನ್ನು ಇಟ್ಕೊಳ್ತೇನೆ. ಮೇಲ್ಗಡೆಗೆ ನೀವು ಈ ರೀತಿಯಾಗಿ ಸಗಣಿ ಗೊಬ್ಬರ ಅಥವಾ ನಮಗೆ ಹಟ್ಟಿ ಇಲ್ಲದೇ ಇದ್ದರೆ ಈ ರೀತಿಯ ಗೊಬ್ಬರ ಸಿಗುವುದಿಲ್ಲ. ಆಗ ಇಟ್ಕೊಳ್ಬೇಕಂತಿಲ್ಲ. ತೆಂಗಿನಕಾಯಿ ಸಿಪ್ಪೆ ಅಥವಾ ಅಡಿಕೆ ಸಿಪ್ಪೆಯನ್ನು ಮೇಲ್ಗಡೆ ಇಟ್ಕೊಂಡು ಮತ್ತೆ ನೀವು ಮೇಲ್ಗಡೆಯಿಂದ ಬೇರೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಇರ್ಬೋದು, ಯಾವುದನ್ನು ಕೂಡ ಹಾಕ್ಕೊಳ್ತಾ ಇರ್ಬೋದು. ನಮಗೆ ಇಲ್ಲಿ ಅವೈಲೇಬಲ್ ಇದೆ, ಆದ ಕಾರಣ ನಾನು ಉಪಯೋಗಿಸ್ತೇನೆ. ಈ ರೀತಿಯಾಗಿ ಮೇಲೆ ಒಂದು ಪದರವನ್ನು ಮಾಡೋದ್ರಿಂದ ಗಿಡಕ್ಕೆ ಮಣ್ಣು ಕೂಡ ಬೀಳುವುದಿಲ್ಲ ನೀರು ಹಾಕುವಾಗ. ಹಾಗೆ ಬೇಗ ಮಣ್ಣು ಒಣಗಿ ಕೂಡ ಹೋಗುವುದಿಲ್ಲ. ನೀಟಾಗಿ ಮಣ್ಣಿನಲ್ಲಿ ತೇವಾಂಶ ಕೂಡ ಉಳಿದು ಬಿಡ್ತದೆ. ಹಾಗೆ ನನ್ನ ಗಾರ್ಡನ್ನಲ್ಲಿರುವ ಕೆಲವು ಆರ್ಕಿಡ್ ಗಿಡಗಳನ್ನು ಹಳೆ ವಿಡಿಯೋಗಳಲ್ಲಿ ನೋಡಿರಬಹುದು. ಈಗ ಸದ್ಯಕ್ಕೆ ಹೂ ಅರಳಿರುವಂತಹ ಆರ್ಕಿಡ್ಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದೆರಡೂ ಕೂಡ ಡೆಂಡ್ರೋಬಿಯಂ ವೆರೈಟಿ ನೀವು ನೋಡಿದ್ದು. ಹಾಗೆ ದಾಸವಾಳ ಗಿಡದಲ್ಲೂ ಕೂಡ ಹೂ ಇತ್ತು. ಇದು ಹಸಿರು ಗುಲಾಬಿ ಹೇಳ್ತೇವಲ್ವ, ಹಸಿರು ಬಣ್ಣದಲ್ಲಿಯೇ ಗುಲಾಬಿ ಇರುವಂಥದ್ದು. ಇದು ಕೂಡ ಸದ್ಯ ನರ್ಸರಿಯಿಂದ ತಂದ ವಿಡಿಯೋ ನೋಡಿರ್ಬೋದು. ಜರ್ಬೇರ ಕೆಂಪು ಬಣ್ಣದ್ದು ಈಗ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ಒಂದೇ ಬಣ್ಣದ್ದು ಸುಮಾರು ಗಿಡ ಇದ್ದರೂ ಕೂಡ ನನಗೆ ಇಷ್ಟ ಆಗ್ತದೆ, ತುಂಬ ಹೂಗಳನ್ನು ಕೊಡುವ ಕಾರಣ. ಸದ್ಯ ಈ ಎಲ್ಲ ಜರ್ಬೇರದ ಎಲೆಗಳನ್ನು ನಾನು ಕಟ್ ಮಾಡಿ ತೆಗೆದು 4-5 ದಿನ ಆಗ್ತಾ ಬಂತು. ಎಲೆ ತೆಗೆದ ನಂತರ ಎಕ್ಸ್ಟ್ರಾ ಇರೋದು, ಅದಕ್ಕೆ ಗೊಬ್ಬರವನ್ನು ಸಗಣಿ ನೀರು ಹಾಕಿದ್ದೇನೆ. ಹಾಗೆ ಸ್ವಲ್ಪ NPK ಹಾಕಿದ್ದೇನೆ. ರೀಪಾಟ್ ಮಾಡುವಂಥದ್ದನ್ನು ಕೂಡ ನೋಡಿ, ಇದೆಲ್ಲ ರೀಪಾಟ್ ಮಾಡಿ 1 ಅಥವಾ 2 ಗಿಡ ನೆಟ್ಟಿರುವಂಥದ್ದು. ಹಾಗೆ ಇಗ್ಜೋರ ಅಥವಾ ಕೇಪಳ ಗಿಡ ತೋರಿಸಲೇಬೇಕು ನಾನು ನಿಮಗೆ. ಗಿಡ ಫುಲ್ ಹೂವಾಗ್ತದೆ. ಹಾಗೆ ಡಾರ್ಫ್ ವೆರೈಟಿ, ಇದು ತುಂಬ ಎತ್ತರಕ್ಕೇನು ಬೆಳೆಯುವುದಿಲ್ಲ. ಇನ್ನೊಂದು ಲೈಟ್ ಕೇಸರಿ ಬಣ್ಣದ್ದು ನೀವು ಇಲ್ಲಿ ನೋಡಬಹುದು. ಪಿಂಕಿಶ್ ಕೂಡ ಕಾಣ್ತದೆ ಇದು ನಿಮಗೆ ವಿಡಿಯೋದಲ್ಲಿ, ಸ್ವಲ್ಪ ಬೇರೆ ಕಲರ್ ಅಂತ ಅನ್ನಿಸ್ಬೋದು. ಇದು ಗಿಡ ತುಂಬ ಹೂವಾಗುವಂತಹ ಇನ್ನೊಂದು ವೆರೈಟಿ ನನ್ನಲ್ಲಿರೋದು. ಗಾರ್ಡನಿಂಗ್ ನೀವು ಸ್ಟಾರ್ಟ್ ಮಾಡೋದಷ್ಟೇ ಅಂತ ಆದರೆ ಈ ರೀತಿಯ ಕೇಪಳ ಗಿಡ ನರ್ಸರಿಯಿಂದ ತಗೊಂಡೋಗಿ ಬೆಳೆಸ್ಬೋದು, ತುಂಬ ಚೆಂದ ಬರ್ತದೆ. ಹಾಗೆ ಇದು ಇನ್ನೊಂದು, ಇದೆಲ್ಲ ಯೂಫೋರ್ಬಿಯಾ. ಹಾಗೆ ಹೊಸ ಗುಲಾಬಿ ಗಿಡಗಳು. ಇದು ನೋಡಿ ಬ್ರಿಟಿಷ್ ಕ್ವೀನ್ ರೋಸ್ ಅಂತ ನಾನು ಹೇಳಿದ್ದೆ, ಇಂಗ್ಲಿಷ್ ರೋಸ್ ಅಂತಲೂ ಹೇಳ್ತಾರೆ, ಪರಿಮಳ ಇರುವಂಥದ್ದು. ರೀಪಾಟಿಂಗ್ ವಿಡಿಯೋ ನೀವು ನೋಡಿದ್ದೀರಿ. ಇದರಲ್ಲಿ ತುಂಬ 5-6 ಹೂಗಳು ಕಂಟಿನ್ಯೂಸ್ ಆಗಿ ಇದ್ದೇ ಇರ್ತದೆ, ತುಂಬ ಹೂ ಬಿಡ್ತದೆ ಅಂತ ಕೂಡ ನರ್ಸರಿಯವರು ಹೇಳಿದರು. ಇನ್ನೊಂದು ನಾನು ಕೆಲಸ ಮಾಡ್ತಾ ಇರುವಂಥದ್ದು ಇಂಪೇಷನ್ಸ್ ಗಿಡ. ಈಗ ಚಳಿ ಇದೆ, ಹಾಗೆ ಸ್ವಲ್ಪ ಮುಗಿಲಿನ ವಾತಾವರಣ ಕೂಡ ಇರೋದ್ರಿಂದ ಕಟಿಂಗಿಂದ ಈ ಗಿಡವನ್ನು ಹೊಸ ಗಿಡ ಮಾಡ್ಕೊಳ್ಳೋದು ಈ ಸಮಯ ಸೂಕ್ತವಾಗಿರ್ತದೆ. ಬೇಸಿಗೆಗಾಲಕ್ಕಿಂತ ಮೊದಲು ನಾವು ಹೊಸ ಗಿಡ ಮಾಡಿಟ್ಕೊಳ್ಬೇಕು. ಮರಳು ಮಿಶ್ರಿತ ಸುಡುಮಣ್ಣನ್ನು ನಾನು ತಗೊಂಡಿದ್ದೇನೆ. ಇದಕ್ಕೆ ಮಣ್ಣು ಅಂಟಂಟಾಗಿರಬಾರ್ದು. 3/4 ಭಾಗದಷ್ಟೇ ಒಂದು 6.5 ಇಂಚಿನ ಪಾಟಿಗೆ ಮಣ್ಣು ತುಂಬಿಸ್ಕೊಂಡದ್ದು. ಯಾಕಂದರೆ ಮೇಲ್ಗಡೆವರೆಗೆ ಮಣ್ಣು ತುಂಬಿಸಿದ್ರೆ ಗಿಡ ನೆಟ್ಟು ಸ್ವಲ್ಪ ಸಮಯದಲ್ಲಿ ಬೇರುಗಳು ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಾವು ಮತ್ತೆ ಅದಕ್ಕೆ ಮಣ್ಣು ಹಾಕಲಿಕ್ಕೆ ಜಾಗ ಇರುವುದಿಲ್ಲ ಪಾಟಲ್ಲಿ. 3/4 ಭಾಗ ತಗೊಂಡ ನಂತರ ಮಣ್ಣನ್ನು ಈ ರೀತಿಯಾಗಿ ಕಟ್ಟಿಂಗ್, ನೀವು ಸ್ವಲ್ಪ ದೊಡ್ಡ ತಗೊಳ್ಬೋದು, ಚಿಗುರು ಕೂಡ ತಗೊಳ್ಬೋದು. ಎಲ್ಲ ರೀತಿಯ ಗಿಡ ಚೆನ್ನಾಗಿ ಬರ್ತದೆ. ಇದೊಂದು ನಾನು ತೋರಿಸ್ತಾ ಇರುವಂಥದ್ದು ಹೈಬ್ರಿಡ್ ವೆರೈಟಿ. ಇದು ಒಂದೇ ಒಂದು ನನ್ನಲ್ಲಿ ಇರೋದು, ಉಳಿದದ್ದೆಲ್ಲ ವೆರೈಟಿ ಲೋಕಲ್ ಇರುವಂಥದ್ದು ನನ್ನಲ್ಲಿ. ಈ ರೀತಿಯಾಗಿ ಚಿಗುರಿರುವಂತಹ ಕಟ್ಟಿಂಗ್ ತಗೊಂಡು ಕೆಲವೊಂದು ಎಲೆಗಳಲ್ಲಿ ಹುಳಗಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ತಗೊಂಡಂತಹ ಪಾಟಲ್ಲಿ ನೆಟ್ಕೊಳ್ಳುವಂಥದ್ದಷ್ಟೇ. ತುಂಬ ಬೇಸಿಗೆಯಲ್ಲಿಂತಾದರೆ ನೆಟ್ಟ ಗಿಡ ಬಾಡಿ ಹೋಗಿ ಮತ್ತೆ ಅದು ಚೆನ್ನಾಗಿ ಚಿಗುರುವುದೇ ಇಲ್ಲ. ಆದ ಕಾರಣ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನಾನು ಇದನ್ನು ಪ್ರೊಪಗೇಟ್ ಮಾಡ್ಕೊಳ್ತಾ ಇರ್ತೇನೆ. ಈ ರೀತಿಯಾಗಿ ಮಧ್ಯದಲ್ಲಿ ನೆಟ್ಕೊಂಡು ನೀರು ಬಿಟ್ಕೊಂಡು ನೆರಳಿನಲ್ಲಿ ಇಟ್ಕೊಂಡ್ರೆ ಆಯಿತು. ಇಂಡೋರ್ ಪ್ಲಾಂಟ್ ಅಲ್ಲ ಇದು, ಹೊರಗಡೆ ಇರಬೇಕಾಗ್ತದೆ.
ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಮನೆಯಲ್ಲಿ ತರಕಾರಿ ಬೆಳೆಸಿ, ಹೂ ಗಿಡಗಳನ್ನು ಬೆಳೆಸಿ, ಅದರಲ್ಲಿ ಹೂವು ಹಣ್ಣುಗಳು ಬರುವಾಗ ನಮಗೆ ಒಂದು ಬೇರೆ ರೀತಿಯಾದಂತಹ ಖುಷಿ ಸಿಗ್ತದೆ. ಆದ್ದರಿಂದ ಗಾರ್ಡನಿಂಗ್ ಮಾಡುವವರಿಗೆಲ್ಲರಿಗೂ ಕೂಡ ಇದರ ಅನುಭವ ಇರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು.